ತುಗ್ಲಕ್ ಚಿತ್ರ ರಿಲೀಸ್ ಆಗೋ ಮೊದಲೇ ಪ್ರೇಕ್ಷಕರು ಸಿನಿಮಾ ನೋಡಿದ್ದಾರೆ. ಅರೆ ಅದೇಗಪ್ಪ ಅಂತ ನೀವೆಲ್ಲ ಯೋಚನೆ ಮಾಡ್ತಿರಬಹುದು. ತಮ್ಮ ಸಿನಿಮಾ ಯಾವ ವರ್ಗದ ಪ್ರೇಕ್ಷಕರಿಗೆ ಇಷ್ಟವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಅರವಿಂದ್ ಕೌಶಿಕ್ ಮಾಡಿದ ಐಡಿಯಾ ಇದು. ಅದಕ್ಕಾಗಿ ಒಂದು ಕಾಂಟೆಸ್ಟ್ ಮಾಡಿ ಅದರಲ್ಲಿ ಕೆಲವರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ತುಗ್ಲಕ್ ಸಿನಿಮಾ ತೋರಿಸಿದ್ದಾರೆ. ಹಾಗಾದ್ರೆ ತುಗ್ಲಕ್ ಸಿನಿಮಾ ಬಗ್ಗೆ ಅವರೇನ್ ಹೇಳ್ತಾರೆ ನೀವೇ ಕೇಳಿ. ಫಸ್ಟ್ ಆಫ್ ಆಲ್ ಟೈಟ್ಲ್ ಇದೆಯಲ್ಲ ತುಗ್ಲಕ್ ಅಂತ, ಅದು ನಾನು ಫಸ್ಟ್ ಕೇಳಿದ ತಕ್ಷಣ ತಲೆ ಒಂಥರ ಗಿರ್ರ್ ಅಂತ ಅನಿಸ್ಬಿಡ್ತು. ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನನಗೆ ಏನೋ ಡಿಫ್ರೆಂಟ್ ಆಗಿದೆ ಅಂತ ಬಂದು ವಾಚ್ ಮಾಡಿದೆ. ನಿಜವಾಗ್ಲೂ ಈ ಒಂದು ಕಾನ್ಸೆಪ್ಟು ಎಲ್ಲರ ಜೀವನದಲ್ಲೂ ಒಂದು 80% ಮ್ಯಾಕ್ಸಿಮಮ್ ನಡೆದೇ ಇರುತ್ತೆ. ಮೊಬೈಲ್ ಮುಗ್ಯಾಂಬೋ ಇನ್ನೇನಿದ್ರು ಬಾಲು ಡೈರೆಕ್ಟ್ ಆಗಿ ಡೈರೆಕ್ಟ್ರೆ ಒಳ್ಳೆ ಸಿನಿಮಾ ಮಾಡ್ರ ಸಾಕು ಸರ್. ನೀವು ಮಾಡಿರೋದು ಸಿನಿಮಾದಲ್ಲಿ ಫಸ್ಟ್ ಹಾಫ್ ಇದೆಯಲ್ಲ, ಖಂಡಿತ ಸಿನಿಮಾ. ಎರಡನೇ ಹಾಫ್ ಇದೆಯಲ್ಲ, ಸೆಕೆಂಡ್ ಹಾಫು, ಅದು ಜೀವನ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಡಿಸಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಡಿಸಿಷನ್ ತಗೊಳ್ಳುವಾಗ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗೇ ಆಗ್ತದೆ. ನಮಗೂ ಲಾಂಗು ಮಚ್ಚು 4 ಸಾಂಗು 8 ಫೈಟು ಇರೋ ಸಿನಿಮಾಗಳು ನೋಡಿ ಬೆಜ್ಜಾನ್ ಬೋರ್ ಆಗ್ಬಿಟ್ಟೈತೆ. ಒಳ್ಳೆ ಕತೆ ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಮಾಡಿದ್ರೆ ನೋಡಕ್ ಚೆನ್ನಾಗಿರುತ್ತೆ. ನೀನಂತ ಸಿನಿಮಾ ಮಾಡ್ಬೇಕು, ಓಕೆನಾ? ನಾನು ತುಗ್ಲಕ್ಕೆ, ಇವತ್ತು ನನ್ನ ಹುಡುಗಿನೂ ತುಗ್ಲಕ್ಕೆ, ನಾನು ಲವ್ ಮಾಡಿದ ಹುಡುಗಿನೂ ತುಗ್ಲಕ್ಕೆ, ನಾನು ತುಗ್ಲಕ್ಕೆ. ಅಂದರೆ ಅವಳಿಗೂ ಇನ್ನೂ ಡಿಸಿಷನ್ ಮಾಡೋಕ್ಕಾಗಿಲ್ಲ, ನನಗೂ ಇನ್ನೂ ಡಿಸಿಷನ್ ಮಾಡೋಕ್ಕಾಗಿಲ್ಲ. ಪ್ರೀತಿಸಿದ ಹುಡುಗಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳೋಕ್ ಮೀಟ್ರ್ ಇಲ್ದೇ ಇರೋ ಈ ಕಾಲದಲ್ಲಿ ನಾನು ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳಿರೋ ಸೀನು ಬಹುಶಃ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲೇ ನಿನ್ ಪಿಕ್ಚರ್ ಅಲ್ಲೇ ಫಸ್ಟ್ ಇರ್ಬೇಕನ್ಸುತ್ತೆ. ಕತೆ ಒಳಗೆ ನಾನು ಯಾವಾಗ ಹೋಗಲ್ಲ ಅಂತಂದರೆ, ನಾನು ಯಾವತ್ತೂ ಬೀದಿ ಪಕ್ಕದಲ್ಲಿ ಕುತ್ಕೊಂಡು ಬಂದು ತಿಂದಿಲ್ಲ, ಅಥವಾ ನಾನು ಯಾವತ್ತೂ ಒಂದು ಹುಡುಗಿ ಎದುರುಗಡೆ ಹೋಗಿ ಐ ಲವ್ ಯು ಅಂತ ಹೇಳೋ ಧೈರ್ಯ ಮಾಡಿಲ್ಲ. ಅದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ, ಅಂದರೆ ವೈಯಕ್ತಿಕ ನನ್ನ ಅನುಭವ ಅಲ್ಲ. ಅನುಭವದಿಂದ ಆಚೆ ಇದ್ದೀನಿ ನಾನು. ಅವಾಗ ನಾನು ಕತೆಗಿರ್ತೀನಿ, ಅಂದರೆ ಸಿನಿಮಾನ ಕತೆಯಾಗಿ ನೋಡ್ತೀನಿ. ಸಬ್ ಟೆಕ್ಸ್ಟಿಗೆ ಹೋಗ್ತೀನಿ ಅಂದರೆ ನನ್ನ ರಿಲೇಟೆಡ್ ಆಯ್ಕೆ ಮಾಡ್ಕೊಳ್ಳೋವಾಗ ನಾನು ಹೌದು ಇದನ್ನು ಆಯ್ಕೆ ಅದನ್ನು ಆಯ್ಕೆ ಅನ್ನುವ ಎರಡು ದ್ವಂದ್ವದಲ್ಲಿ ಇದ್ದಾಗ ಅದಕ್ಕೆ ಟೆಕ್ಸ್ಟ್ ಮತ್ತು ಸಬ್ ಟೆಕ್ಸ್ಟ್ ಅನ್ನುವ ಆಲೋಚನೆ ನಮಗೆ ಬರಬೇಕು. ಮತ್ತು ಲಾಜಿಕ್ ಇಲ್ಲದೆ ಇರೋ ಪ್ರೀತಿ, ಜರ್ ಕುಡಿತಿರೋ ಬುದ್ಧಿ, ರಪಕ್ ರಪಕ್ ಅಂತ ಚೇಂಜ್ ಆಗ್ತಿರೋ ಮನುಷ್ಯ. ಅವಳೇನಾದ್ರೂ ಒಪ್ಕೊಂಡಿದ್ರೆ ನಾನೇ ಕೆರ ತೊಗೊಂಡು ಹೊಡ್ಬಿಡ್ತಿದ್ದೆ ಸರ್. ಹಾಳೆಯ ಮೇಲೆಲ್ಲ ನಾಳೆಯ ಆಸೆಗಳ ಲೇಖನ, ಹಾಡೋ ಹಾಡಲಿ ಪ್ರತಿಯೊಂದು ಸಾಲಲಿ ನಿನದೇ ಉಲ್ಲೇಖನ. ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬದುಕ್ತಿದ್ದೆ, ಬಟ್ ಇವಾಗ ಗೊತ್ತಾಗಿದೆ. ಲೇ ತುಗ್ಲಕ್, ಇದನ್ನೇ ಜಗತ್ನಲ್ಲಿ ಪ್ರೇಮ ಅಂತ ಹೇಳೋದು. ನಾವು ಜೀವನದಲ್ಲಿ ತುಂಬಾ ಇಷ್ಟಪಡೋ ವ್ಯಕ್ತಿ ಅಥವಾ ವಸ್ತು ಕಳೆದೋದ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು. ಅವಳ ಮುಖ, ಆ ಕಾಡಿಗೆ ಕಣ್ಣು, ನೆನಪಾಗಿದೆ, ಕಾಡಿದೆ ನನ್ನ ಕವಿ ಮಾಡಿದೆ, ನೀ ಇರಬೇಕಿತ್ತಿಲ್ಲಿ. ಸಿನಿಮಾ ನಿಮ್ಮ ಮೈಂಡಲ್ಲಿ ಏನಿದೆಯೋ ಅದು ಮಾಡಿಬಿಡಿ. ಅದು ನಿಮ್ಮ ಮೈಂಡಲ್ಲಿ ಏನಿದೆಯೋ ಅದು ಸ್ಕ್ರೀನ್ ಮೇಲೆ ಬರೋದೇ ಸಿನಿಮಾ ಅಷ್ಟೇ. ಅದು ಒಬ್ಬರ ಪರ್ಸ್ಪೆಕ್ಟಿವ್ ಆಗಿರಲಿ, ಒಂದಷ್ಟು ಜನ ಥಾಟ್ ಸೇರಿ ಒಂದು ಸಿನಿಮಾ ಆಗಿರುತ್ತೆ. ಅದನ್ನ ರಿಸೀವ್ ಮಾಡ್ಕೊಳ್ಳೋದು ಜನ ಅವ್ರು ಹೇಗೆ ರಿಸೀವ್ ಮಾಡ್ಕೋತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕವನಿರ್ಬೇಕಾದ್ರೆ ಡಾಕ್ಟರ್ ಆಗಬೇಕು ಅನಿಸ್ತಿತ್ತು, ಇಲ್ಲ ಇಂಜಿನಿಯರ್ ಆಗಬೇಕು ಅನಿಸ್ತಿತ್ತು, ನಗ್ತಿದ್ರು. ಅಂಗಡಿಗೆ ಹೋದ್ರೆ ರೆಡ್ ಶರ್ಟು ಬ್ಲೂ ಶರ್ಟು, ಸೆಲೆಕ್ಷನ್ ಪ್ರಾಬ್ಲಮ್. ಕಾಫಿ ಕುಡಿಬೇಕಾದ್ರೆ ಟೀ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು, ಡೆಸಿಷನ್ ಪ್ರಾಬ್ಲಮ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ, ಪದ್ಮಭೂಷಣ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಂತ ವರನಟನ್ನ ಕೊಟ್ಟದ್ದು ಸಿನಿಮಾ. ಪಬ್ಲಿಕ್ ನಾವು ನಮ್ಮಿಂದ ನೀನು. ಇಬ್ಬರು ಇರ್ತಾರೆ, ಒಬ್ಬ ತುಗ್ಲಕ್ಕು ಮತ್ತು ಒಬ್ಬ ಫ್ರೆಂಡು. ಸೊ ಆ ಸಿನಿಮಾದಲ್ಲೂ ಅಷ್ಟೇ, ಅದು ಎರಡೂ ಸಿಗಲ್ಲ. ಮುಂದೆ ಏನು ಅನ್ನೋ ಪ್ರಶ್ನೆ ಇಟ್ಟಿದ್ದಾರೆ ಅವರು. ನಿಜವಾಗ್ಲೂ ಕ್ಲಿಯರಾಗಿ ಹೇಳಿಲ್ಲ, ಯಾಕಂದರೆ ತುಗ್ಲಕ್ ಪಾರ್ಟ್ 2 ತೆಗಿತಾರೇನೋ, ಅದಕ್ಕೆ ಮುಂದೆ ಕ್ಲಿಯರಾಗಿ ಹೇಳ್ತಾರೇನೋ ಗೊತ್ತಿಲ್ಲ.
ಯಾಕಂದರೆ ನಾನು ಸ್ಟಾರ್ಟಿಂಗ್ ನೋಡಿದಾಗ ಹೀರೋನ ಏನಪ್ಪ ಒಂಥರ ಮೆಂಟಲ್ ಥರ ತೋರಿಸಿದ್ದಾರೆ ಅಂತ, ಆದರೆ ಅವ್ರಿಗೆ ಆ್ಯಕ್ಟಿಂಗೇ ಬರಲ್ಲೇನೋ ಹಿಂಗೆ ಮಾಡ್ತಾ ಇದ್ದಾರೇನೋ ಅಂತ ನನಗನ್ನಿಸ್ತು. ಬಟ್ ಸಿನಿಮಾ ಹೋಗ್ತಾ ಹೋಗ್ತಾ ಅವ್ನ ಕ್ಯಾರೆಕ್ಟ್ರೇ ಅದು, ಅವ್ನು ಮೆಂಟಲಿ ಡಿಸಾಸ್ಟರ್ ಆಗಿರೋ ಕ್ಯಾರೆಕ್ಟರು. ಫೈಟಿಂಗ್ ಬಂದಿದ ತಕ್ಷಣ ಕೋಪ ಮಾಡ್ಕೊಂಡು ಏ ಅಂತ ಹೊಡಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವ್ನು ಮೆಂಟಲಿ ಫೈಟ್ ಹೊಡಿಬೇಕಾದ್ರೂ ಆಗಲೇ ಇರ್ತಾನೆ. ಹಾಡು ನೋಡಬೇಕಾದ್ರೂ ನಾನು ಗಮನಿಸಿದ್ದೀನಿ, ಆ ಹಾಡು ನೋಡಬೇಕಾದ್ರೂ ಅದೇ ಅವರು ಮೇಂಟೈನ್ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆದಂಥ ಒಂದು ಸಿನಿಮಾದಲ್ಲಿದೆ. ಬಾಳೆಂಬ ಹಾಳೆಯ ಮೇಲೆಲ್ಲ ನಾಳೆಯ ಆಸೆಗಳ ಲೇಖನ, ನಾ ಹಾಡೋ ಹಾಡಲಿ ಪ್ರತಿಯೊಂದು ಸಾಲಲಿ ನಿನದೇ ಉಲ್ಲೇಖನ. ಹಸಿರಾಯ್ತು ಈ ಹೃದಯ ನಿನ್ನ ತವಕಕ್ಕೆ, ಕಳವಾಯ್ತು ನಿನ್ನೊಲವು ನ ಬದುಕೋಕೆ. ಹಸಿಯಾಯ್ತು ಈ ಮನಸ್ಸು ನಿನ್ನ ಮನಸ್ಸಿಗೆ, ನೀ ತಲಿ ಹೋದೆಯ ಕಾಣೆಯ. ತುಗ್ಲಕ್ ದರ್ಬಾರ್ ಮುಂದುವರಿಯುತ್ತೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ತುಗ್ಲಕ್